ಸ್ಮೂತಾಗಿ ಕ್ರಿಸ್ಪಿಯಾಗಿ ಎಲ್ಲ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಜ್ಯೂಸಿಯಾಗಿ ಸಾಫ್ಟ್ ಆಗಿದೆ. ಸಿಗುವಂಥ ಒಂದು ಮೊಜಿಟೊ, ಫ್ರೆಶ್ ಲೆಮನ್, ಆಮೇಲೆ ವಾಟರ್ ಮಿಲನ್ ಆಗಿದೆ. ಇದು ಪ್ರೆಸರ್ ಇದನ್ನು ಇದೇ ತಿಂತಾ ಇರೋದು ನೀವು? BBC ಡೆತ್ ಬೈ ಚಾಕ್ಲೇಟ್. ರೈಟ್ ಎಲ್ಲ ಪರವಾಗಿಲ್ಲ. ಸೊ ಫಸ್ಟ್ ರಿವ್ಯೂ ನಮಗೆ ನಾವು ಕೋತಿ ಥರ ಇರೋದು, ಅದು ತುಂಬ ಚೆನ್ನಾಗಿದೆ. ಅದನ್ನು ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಟೇಸ್ಟ್ ಆಫ್ ಉಪಹಾರದಲ್ಲಿ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಗೆ ಕರ್ಕೊಬಂದಿರೋದು IKC. IKC ಅಂದರೆ ಐ ಅಂದರೆ ಇಂಡಿಯನ್, ಕೆ ಅಂದರೆ ಕಿಚನ್, ಸಿ ಅಂದರೆ ಸೆಂಟರ್. ಇಂಡಿಯನ್ ಕಿಚನ್ ಸೆಂಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಕೋಲಾರದಿಂದ ಶ್ರೀನಿವಾಸಪುರಕ್ಕೆ ಹೋಗುವಂಥ ದಾರಿಯಲ್ಲಿ ಆ ಮಾರ್ಗದ ಮಧ್ಯೆ ಬರುವಂಥ IKC ಕೆಫೆ. ನಾನು ಶ್ರೀನಿವಾಸಪುರಕ್ಕೆ ಹೋಗುವಾಗ ಒಂದೆರಡು ಸರಿ ಈ ಕೆಫೆ ನೋಡಿದ್ದೆ. ಆವಾಗ ನಾನು ಇಲ್ಲಿ ಬರಬೇಕಾಗಿತ್ತು, ಬಟ್ ಅವಾಗ ಆಗಲಿಲ್ಲ. ಇವತ್ತು ದೀಪಾವಳಿ ಹಬ್ಬದ ದಿನ ಯಾಕೆ ಅಂದರೆ ನನ್ನ ಶ್ರೀಮತಿಗೆ ಫೆಬ್ರವರಿಲಿ ಬರ್ತಡೇ ಬರುತ್ತೆ. ಅವತ್ತು ಅವ್ರಿಗೆ ನಾನು ಪಿಜ್ಜಾ ಕೊಡಿಸ್ತಾ ಇದ್ದೆ. ಈ ಸರಿ ಪಿಜ್ಜಾ ಕೊಡ್ಸೋಕ್ಕಾಗಿರಲಿಲ್ಲ ಅವ್ರಿಗೆ. ಆಮೇಲೆ ನನ್ನ ಮಗಳ ಬರ್ತಡೇ, ನನ್ನ ಮಗ ಬರ್ತಡೇ ಎಲ್ಲ ಆಯಿತು. ಅವ್ರಿಗೆಲ್ಲ ಈ ಸರಿ ನಾವು ಕೇಕ್ ಕಟ್ ಮಾಡಲಿಲ್ಲ. ಕೇಕ್ ಕಟ್ ಮಾಡೋದು ಬೇಡ, ಇನ್ಮೇಲೆ ಕೇಕ್ ಕಟ್ ಮಾಡಲ್ಲ ಅಂತೇಳಿ ನಿಲ್ಲಿಸ್ಬಿಟ್ಟು ಇವತ್ತು ನಾವು IKCಗೆ ಬಂದಿದ್ದೀವಿ. ಇಲ್ಲಿ ನೋಡೋಕ್ಕೆ ದಾರಿಲಿ ಹೋಗೋದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಒಳಗಡೆ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಇದೇ ಫಸ್ಟ್ ಬಾರಿಗೆ ಮೊದಲನೇ ಸಲ ನಾವು IKCಗೆ ಹೋಗ್ತಾ ಇರೋದು. ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಹೆಂಗಿದೆ ಇಲ್ಲಿನ ಅಡ್ವೆಂಚರ್ ಹೆಂಗಿದೆ, ಇಲ್ಲಿನ ಆ್ಯಂಬಿಯನ್ಸ್ ಹೇಗಿದೆ. ಇದೇನಿದು ಇಂಡಿಯಾ ಕಿಚನ್ ಸೆಂಟರ್, ಇಂಡಿಯನ್ ಕಿಚನ್ ಸೆಂಟರ್ ಅಂತೆ. ಐ ಅಂದರೆ ಇಂಡಿಯನ್, ಕೆ ಅಂದರೆ ಕಿಚನ್, ಸಿ ಅಂದರೆ ಸೆಂಟರ್, ಇಂಡಿಯನ್ ಕಿಚನ್ ಸೆಂಟರ್. IKC ಕೆಫೆ ಹೆಂಗೆ ಕಾಣಿಸುತ್ತೆ. ಇಲ್ಲಿ ಮೆನ್ಯೂನು ಇದೆ. ಹಿಂಗಿದೆ ವಾತಾವರಣ, ಸಾಕಾಗಿದೆ, ಚೆನ್ನಾಗಿದೆ. ಹಿಂಗೆ ಇಲ್ಲಿ ಹಟ್ಟ ಎಲ್ಲ ಮಾಡಿದ್ದಾರೆ, ಸಾಕಾಗಿದೆ. ತುಂಬ ಸುಂದರವಾಗಿ ಇಲ್ಲಿ ನಿಮಗೆ ನೋಡೋಕ್ಕೆ ಕಾಣಸಿಗ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಾವು ಇದ್ರೊಳಗಡೆ ಹೋಗೋಣ. ತುಂಬ ಪ್ರಕೃತಿಯನ್ನು ಪ್ರತಿನಿಧಿಸುವಂಥ ಒಂದು ಸ್ಥಳವಿದು. ಸಖತ್ತಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ತುಂಬ ಸೂಪರ್, ಒಳ್ಳೆ ಪ್ಲೇಸ್ ಮಾತ್ರ. ನಾನು ಫಸ್ಟ್ ಟೈಮ್ ಈ ಪ್ಲೇಸ್ ಬಂದಿದ್ದೀನಿ. ಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆನಾ, ಎಷ್ಟು ಚೆನ್ನಾಗಿದೆ ನೋಡು. ಇಲ್ಲೆಲ್ಲ ಒಳ್ಳೆ ಪರಿಸರ, ಸಿಟಿಯಿಂದ ಆಚೆ ಇರೋಂಥದ್ದು. ಇದು ಮಧ್ಯದಲ್ಲಿ ಈ ರೀತಿ ನಿಮಗೆ ಸಿಗುತ್ತೆ ನೋಡೋಕ್ಕೆ. ಇಲ್ಲಿ ನಿಮಗೆ ಇದು ತುಂಬ ಚೆನ್ನಾಗಿದೆ. ಈ ಸೇತುವೆ ತುಂಬ ಚೆನ್ನಾಗಿದೆ ಇದು. ಹೌದಾ, ಇಲ್ಲಿ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿಲ್ಲ. ಇದ್ರ ಮೇಲೆ ನಮ್ಗೆ ಜಾಸ್ತಿ ಇಷ್ಟ ಓಡಾಡಕ್ಕೆ. ಚೆನ್ನಾಗಿದೆ ಇದು, ಸಾಕಾಗಿದೆ ಜಾಸ್ತಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಇಲ್ಲಿ ನೀರು ಇರೋದ್ರಿಂದ ತುಂಬ ಚೆನ್ನಾಗಿ ಇದು ಇದೆ. ಆಮೇಲೆ ಈ ಗೋಡೆ ಎಲ್ಲ ಸಖತ್ತಾಗಿದೆ ಇದೆಲ್ಲನೂ. ಬಾ ಅಂತ ಹೇಳ್ಕೊಂಡು ಹೋಗ್ತಾ ಇದೆ ನನ್ನ ಮಗನು. ಚೆನ್ನಾಗಿದೆ ಇಲ್ಲಿ ಅಂತ, ತುಂಬ ಚೆನ್ನಾಗಿದೆ ಅಂತ. ಹಾಂ, ಸಾಕಾಗಿದೆಯಪ್ಪ ನಿಜವಾಗ್ಲೂ. ಹಾಂ, ಚೆನ್ನಾಗಿದೆ ಅಲ್ಲ ಇದು. ಫೋಟೋ ಶೂಟಿಗೆಲ್ಲ ಇದು ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲಿ ನೀರಿದೆ, ಬುದ್ಧನ ಇಟ್ಟಿದ್ದಾರೆ. ಚೆನ್ನಾಗಿದೆ ಪಣ್ಣಿ, ಚೆನ್ನಾಗಿದ್ಯಾ? ಖುಷಿ ಆಯ್ತಾ? ಖುಷಿ ಆಯ್ತು. ಇವರು ಬರಲಾ ಬೇಡ ಎಲ್ಲೋ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತು. ಆಳ ಇದೆ, ನೀರು ಹೋಗಬಾರ್ದು. ಕೋತಿ ಥರ ಇರೋದು, ಅದು ತುಂಬ ಚೆನ್ನಾಗಿದೆ. ಅದನ್ನು ಆಮೇಲೆ ಇಲ್ಲಿ ಓಪನ್ ಇದೆ ವಾತಾವರಣ, ಹಿಂಗೆ ಚೆನ್ನಾಗಿದೆ, ಸಖತ್ತಾಗಿದೆ ಗಾಯ್ಸ್. ನಿಜವಾಗ್ಲೂ ನೀವು ಇಲ್ಲಿ ಬನ್ನಿ, ಟ್ರೈ ಮಾಡಿ. ಇನ್ನು ಫುಡ್ ಬಗ್ಗೆ ಗೊತ್ತಿಲ್ಲ, ಫುಡ್ ಕೌಂಟರಾ? ಇದು ಕೌಂಟರಾ? ಆರ್ಡರ್ ತೊಗೊಂಡ ಕೌಂಟರಾ ಇದು? ಇಲ್ಲಿ ಕೇಕ್ಸ್ ಇದ್ದಾವೆ, ಆಮೇಲೆ
ದೇವರು ಏನು ಬಡ್ಡೆಗೆ ಬರ್ತಡೇಗೆ ಬೇಕಾಗಿರುವಂಥ ಎಲ್ಲಾನು. ಇಲ್ಲೇನಿದೆ, ಕೇಕ್ಸ್ ಇದೆಯಾ, ಚಾಕ್ಲೇಟ್ಸ್ ಇದೆ. ತುಂಬ ಸಕಲಾಗಿದೆ ಅದರ ಕುತ್ಕೊಳ್ಳಿ. ಚೆನ್ನಾಗಿದೆಯಲ್ಲ ಇದು, ಚೆನ್ನಾಗಿದೆ ಇದು ಅಂತ ನ್ಯಾಚುರಲ್ ಆಗಿ. ಇಲ್ಲೂ ಲೈಟ್ ಇದೆಯಲ್ಲ ಇರುತ್ತಲ್ಲ, ಚೆನ್ನಾಗಿದೆಯಲ್ಲ, ಸಕಲಾಗಿದೆ. ಹ್ಯಾಂಡ್ ವಾಶ್ಗೂ ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿದೆ. ರಿಯಲಿ ಗಾಯ್ಸ್, ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಇವಾಗ ಒಂದು ಟೇಬಲ್ ಮೇಲೆ ಇದ್ದಾರೆ ಇವರು. ಸರ್ ಏನು ತಿಂದ್ರಿ ನೀವು? ಪಾಪ್ಕಾರ್ನ್ ತಿಂದ್ರ? ಚಿಕನ್ನು ಪಾಪ್ಕಾರ್ನು ಎಲ್ಲ ಇದೆಯಾ? ಯಾವ್ದು ಚೆನ್ನಾಗಿದೆ ಟೇಸ್ಟು? ಎಲ್ಲ ಚೆನ್ನಾಗಿ, ನಿಜವಾಗ್ಲೂ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಅಂತೆ. ಇದೆಲ್ಲ ಕಲಿಯಾಗಿದೆ ತೋರಿಸಿ ಸರಿ. ಕಲಿನೇ ಇದೆಯಾ ಅದು? ಏನಿದು? ಇದು ಚಿಕನ್ ಪಾಪ್ಕಾರ್ನ್. ಇದು ಇದು ಅದು ಕಲೆ ಸೊ ಇದೇ ತಿಂದ ಇರೋದು ನೀವು? BBC ಡೆತ್ ಬೈ ಚಾಕ್ಲೇಟ್. ರೈಟು ರೈಟ್ ಎಲ್ಲ ಪರವಾಗಿಲ್ವಾ? ಇದೆಲ್ಲ ನಾರ್ಮಲ್ ಕಾಮನ್. ಸೊ ಫಸ್ಟ್ ರಿವ್ಯೂ ನಾವು ಇನ್ನೂ ಟೇಸ್ಟ್ ಮಾಡಿಲ್ಲ, ಹೋಗೋ ಟೇಸ್ಟ್ ನೋಡ್ಬೇಕು. ಶ್ರೀಮತಿ ವಾಣಿ ಅವರು, ಅಮ್ಮ ಹೆಂಗಿದೆ ಈ ಪ್ಲೇಸ್ ನಿಮಗೆ? ತುಂಬಾ ಚೆನ್ನಾಗಿದೆ ಚಿಕ್ಕಪ್ಪ, ಒಳ್ಳೆ ಜಾಗ ಕರ್ಕೊಂಡ್ ಬಂದಿದ್ದೀರಾ. ನ್ಯಾಚುರಲ್ ಗಿಡಗಳು ಅಷ್ಟೇ, ಚೆನ್ನಾಗಿದೆ. ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಜಾಗ? ಇವು ನನ್ನ ಶ್ರೀಮತಿಗೂ ಜಾಗ ತುಂಬ ಇಷ್ಟ ಆಯ್ತಂತೆ. ಸೊ ಪ್ರತಿಗಾ ನಿಂಗೇನು ಸ್ವಲ್ಪ ನೋಡಿದ ತಕ್ಷಣ ಖುಷಿ ಆಗೋಯ್ತಾ? ಸಖತ್ತಾಗಿದೆ. ನಿಮ್ಗೆಲ್ಲ ಖುಷಿ ಆಯ್ತಾ? ಇನ್ನು ಏನೇನೋ ತೋರಿಸ್ಬೇಕಂತ ಅಷ್ಟೇ ಎಕ್ಸೈಟ್ಮೆಂಟ್ ಆಮೇಲೆ. ಆಮೇಲೆ ಇಲ್ಲಿ ಸಾಯಂಕಾಲ ಪ್ರೊಜೆಕ್ಟರ್ ಆಗ್ತಾರಂತೆ. ಇವಾಗ ಏನಾದ್ರು ಮಳೆ ಇಲ್ಲ ಅಂದ್ರೆ ಇಲ್ಲಿ ಪ್ರೊಜೆಕ್ಟ್ ಆಗ್ತಾರಂತೆ ಅಮ್ಮ. ಹೇಗಿದೆ ಕುಡ್ದು ಹೇಳಿ ಮೇಡಮ್? ಸುಮಾರಾಗಿದೆ, ಪರವಾಗಿಲ್ಲ. ಹಾಗೆ ಚೆನ್ನಾಗಿದೆ, ಪರವಾಗಿಲ್ಲ. ಬೇಸು ಅವಾಯ್ಡ್ ಮಾಡಿದ್ದೀರಾ? ಪಿಜ್ಜಾದ ಪಿಜ್ಜಾ ಸಾಸ್ ಹಾಕೊಂಡು ಕೊಡ್ತಾಯಿದ್ದಾರೆ. ये क्या है? स्वीट कॉर्न. वेजिटेबल डाल दो इसमें पिज्जा में. थोड़ा सा उधर हो जाओ, रोशनी आने दो पिज्जा पे. ಚಿಲ್ಲಿ ಫ್ಲೇಕ್ಸ್. ಇವಾಗ ಇದು ಅವನ್ ಏನಂತೀರಿ ಇದನ್ನ ನೀವು? ಇದನ್ನೇನ ಕ್ಯಾ ಬೋಲ್ತೆ ಉಸ್ಕೋ? ಓವನ್. ಓವನ್ ಅಲ್ಲಿ ಇಟ್ಟು ಇದನ್ನ ಈಗ ಸುಡುತ್ತಾರೆ. ಟೆಂಪರೇಚರ್ ಸ್ಟಾರ್ಟ್ ಆಯ್ತಾ? ಗೈಸ್ ಇವಾಗ ಇದಕ್ಕೆ ಆ ರೀತಿ ತೆಗಿತಾರೆ ಅದನ್ನ. और वो ना निकल ನಮ್ಗಿಂತ ಬಂದಿದೆ ಇವಾಗ. ನೋಡಕ್ ಸಾಕಾಗಿ ಎಮ್ಮಿಯಾಗಿ ಕಾಣಿಸ್ತಾ ಇದೆ.
ಏನಮ್ಮ ದೊಡ್ಡ ಪೀಸ್ ಬಂದಿದ್ಯಾ? ಸೊ ಈ ರೀತಿ ಕಾಣಿಸುತ್ತೆ ಈಗ. ಗಾಯ್ಸ್, ನನ್ನ ಶ್ರೀಮತಿಗೆ ಅವ್ರ ಬರ್ತಡೇಗೆ ಇದು ಕೊಡಿಸ್ಬೇಕಾಗಿತ್ತು, ನಾನು ಕೊಡ್ಸೋಕ್ಕಾಗಿರಲಿಲ್ಲ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್, ನಿಮ್ಗೆ ಹೇಳಿ ಹೇಗಿದೆ ಅಂತ. ಸೊ ನನ್ನ ಶ್ರೀಮತಿ ಅವ್ರಿಗೆ ಅದನ್ನ ನಿಮ್ಗೆ ಹೇಳ್ತಾರೆ ಹೇಗಿದೆ ಅಂತ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಇದೇ ಕಣ ಕೇಕು, ನಿನ್ನ ಬರ್ತಡೇ ಕೇಕ್ ಇದು. ತಗೊಳ್ರಿ ನಿಮ್ದು ನಿಧಾನ ಒಂದೊಂದು ಎತ್ಕೊಂಡು ತಿಂದು ಹೇಳ್ದೆ ಹೇಗಿದೆ. ಮಾಡಿ ಫಸ್ಟ್ ಆಗೋದು ಸೀದೆ ಮೈನಸ್ ಬೇಡ. ಚೆನ್ನಾಗಿದೆ. ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ. ಪನ್ನೀರ್ ಪಿಜ್ಜಾ ಇದೆ ಫಸ್ಟ್ ನೀನು ತಿಂದು ಹೇಳ್ಬಿಟ್ಟು ಹೇಗಿದೆ ಅಂತ. ನಾನು ಪಿಲ್ಲೋನು ಪಿಜ್ಜಾ ತಿಂತಿದ್ದೇನೆ ಫಸ್ಟ್ ಟೈಮ್. ಈ ಕಡೆ ಹೇಳಪ್ಪ ಚಿನ್ಮರಿ. ಚೆನ್ನಾಗಿದೆ. ಇದು ಗೋಬಿ ಮಂಚೂರಿಯನ್, ಕಲರ್ ಹಾಕಿಲ್ಲ. ಸೊ ಇದು ಎಷ್ಟೋ ಚೆನ್ನಾಗಿದೆ, ಕಲರ್ ಏನೋ ಹಾಕಿಲ್ಲ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಕಲರ್ ಇಲ್ಲ ನೋಡಿ ಯಾವುದಕ್ಕೂ ಅಲ್ವಾ? ಕಲರ್ ಯಾವುದಕ್ಕೂ ಬಳಸಿಲ್ಲ. ಸೂಪರ್. ಟೇಸ್ಟ್ ಆಗಿದೆ. ಸೂಪರ್. ನನ್ನ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ. ಸಾಸ್ ತಿಂದು ನೋಡಿದೆ, ಚೆನ್ನಾಗಿದೆ ಸಾಸು. ಚೆನ್ನಾಗಿದೆ. ಪನ್ನೀರ್ ಸಾಫ್ಟ್ ಆಗಿದೆ. ಆಮೇಲೆ ಚೀಸ್ ಇದೆಯಲ್ಲ ಪಿಜ್ಜಾ ಮೇಲೆ, ಚೀಸು ಸಾರಿ ಸಾಸ್ ಇದೆಯಲ್ಲ ಪಿಜ್ಜಾ ಮೇಲೆ ಸಾಸ್, ಅದು ಚೆನ್ನಾಗಿದೆ. ಇವಾಗ ಇದನ್ನ ತಿಂದು ಹೇಳ್ತೀನಿ ಹೇಗಿದೆ. ಪಿಜ್ಜಾ ಬೇಸು ತುಂಬ ತೆಳ್ಳಗಿದೆ. ನಿಮಗೆ ಆ ಪಿಜ್ಜಾ ಮೇಲೆ ಹಾಕಿರೋ ಸಾಸ್ ಟೇಸ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಕಾರ್ನ್ ಬಾಯಲ್ಲಿ ಕರುಮ್ ಕಚ್ಚುಮಂತ ಸಿಗುತ್ತೆ. ಕ್ಯಾಪ್ಸಿಕಮ್ ಚೆನ್ನಾಗಿದೆ. ಆಮೇಲೆ ಪನ್ನೀರು ಸಾಫ್ಟ್ ಆಗಿ ನಿಮಗೆ ಒಳ್ಳೆ ರುಚಿ ಕೊಡುತ್ತೆ ಬಾಯಲ್ಲಿ. ತುಂಬ ಚೆನ್ನಾಗಿದೆ. ನಾನು ನೋಡ್ದಂಗೆ ರೈಟ್ ಕೂಡ ಪರವಾಗಿಲ್ಲ, ಜಾಸ್ತಿ ರೈಟ್ ಇಲ್ಲ, ಚೆನ್ನಾಗಿದೆ, ತಿನ್ಬೋದು ನಮ್ಗೆಲ್ಲರಿಗೂ. ಸೂಪರ್. ಫ್ರೆಶ್ ವಾಟರ್ಮೆಲನ್. ಓಕೆ. This is mint. Fresh mint. ಪುದೀನ ಸೊಪ್ಪು. This is fresh lemon. ಫ್ರೆಶ್ ಲೈಮ್, ನಿಂಬೆ ಹಣ್ಣುಗಳನ್ನು ಕಟ್ ಮಾಡಿ ಹಾಕಲಾಗಿದೆ. Okay. This is pressure. ಇದು ಪ್ರೆಸರ್. ಇದನ್ನ ಒತ್ತಬೇಕಂತ ಇದ್ರೊಳಗಡೆ ಹಾಕಿ ಹಿಂಗೆ ಒತ್ತಬೇಕಂತ ಇದ್ರೊಳಗಡೆ ಹೋಗ್ತಾ ಇದೆ ಇದು. ಓಕೆ, ಇವಾಗ ಇದನ್ನ ಒತ್ತಿದಾಗಿದೆ. ಈಗೇನು ಸೇರಿಸ್ತಾ ಇದ್ದೀರಾ? अब क्या ಬರ್ತೆ हो? This is mint. मिंट फ्लेवर. 30. क्या बोलते हैं इसको? अच्छा, कितना ml है? 30 ml. And 20. ಮತ್ತೆ 20. ಫಸ್ಟ್ 30, ಇವಾಗ 20. ಟೋಟಲ್ 50 ಮಿಲಿ ಆಗಿದೆ. ಮಿಲಿನಾ क्या बोलते हैं इसको? 50 ml. Fresh lemon juice. ಫ್ರೆಶ್ ಲೆಮನ್ ಜ್ಯೂಸ್, ನಿಂಬೆ ಹಣ್ಣನ್ನು ಅದರೊಳಗಡೆ ಇಟ್ಟು ಹಿಂಡಲಾಗಿದೆ. ಮತ್ತೊಂದು ಹಾಕ್ತೀಯಾ? ಇನ್ನೂ ಒಂದು ಹಾಕ್ತಾ ಇದ್ದಾನೆ. This is ice. ಈಗ ಐಸಿನ ತುಂಡುಗಳನ್ನು ಸೇರಿಸಲಾಗುತ್ತಿದೆ. ಒಳ್ಳೆ ಗೊಜ್ಜು ಥರ ಕಾಣಿಸ್ತಾ ಇದೆ ನಮಗೆ. ನಮ್ಮ ಮನೆಗಳಲ್ಲಿ ಗೊಜ್ಜು ಮಾಡ್ತಾರಲ್ಲ ಅಂತ ಕಾಣಿಸ್ತಾ ಇದೆ. And Sprite.
ಸ್ಪ್ರೈಟ್. And 8 lemon fresh. Then ice. And this Is decent. and signature water. Super. Fresh watermelon mint mojito. ಮೊಜಿಟ್ Watermelon fresh mint mojito. ಮೊಜಿಟ್. ಓಕೆ ಓಕೆ ಓಕೆ. ಸೊ ನಾಮ್ ಕ್ಯಾ ತರ? This is my name is Ganesh Singh Rana. ಗಣೇಶ್ ಸಿಂಗ್ ರಾಣ ಮಾಡಿರುವಂಥ ಈ ಮೊಜಿಟೋವನ್ನು ಕುಡಿದು ನಾವು ಖುಷಿ ಪಡ್ಬೇಕು. ಗಾಯ್ಸ್, ಇದು ಏನಿದು IKC ಕೆಫೆಯಲ್ಲಿ ಸಿಗುವಂಥ ಒಂದು ಮೊಜಿಟೋ, ಫ್ರೆಶ್ ಲೆಮನ್ ಆಮೇಲೆ ವಾಟರ್ಮಿಲನ್ ಜ್ಯೂಸಿ ಮಾಡ್ಕೊಟ್ಟಿರುವಂಥ ಈ ಜ್ಯೂಸನ್ನು ನನ್ನ ಲೈಫಲ್ಲಿ ನಾನು ಇದುವರೆಗೂ ಮೊಜಿಟೋ ಕುಡ್ದೇ ಇಲ್ಲ. ಫಸ್ಟ್ ಟೈಮ್ ಮೊಜಿಟೋ ಕುಡಿತಾ ಇದ್ದೀನಿ. ನಾನು ಮಾಡಿದ್ದೀನಿ, ಅದು ಬೇರೆ ಸ್ಟೈಲ್ ಮಾಡಿದ್ದೀನಿ. ಈ ಸ್ಟೈಲಲ್ಲಿ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೊ ಬೇಕಾದಷ್ಟು ಐಸ್ ಕ್ಯೂಬ್ಗಳನ್ನೆಲ್ಲ ಹಾಕಿ ಮಾಡಿರುವಂಥ ಒಂದು ಜ್ಯೂಸ್. ಚೆನ್ನಾಗಿದೆ ಗೈಸ್. ಲೆಮನ್ ಫ್ಲೇವರು, ಆಮೇಲೆ ನಿಮಗೆ ಪುದೀನ ಸೊಪ್ಪು ಫ್ಲೇವರು, ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಸ್ಪ್ರೈಟ್ ಫ್ಲೇವರ್ ಸಿಗುತ್ತೆ, ಸೋಡಾ ಫ್ಲೇವರ್ ಸಿಗುತ್ತೆ. ಅಲ್ಟಿಮೇಟ್ ಆಗಿ ಸಾಕಾಗಿದೆ. ಕುಡಿಬೇಕು. ಇಲ್ಲಿ ಬಂದಾಗ ನೀವು ಈ ಮೊಜಿಟೋವನ್ನ ಕುಡಿದು ಎಂಜಾಯ್ ಮಾಡಿ. ಸೂಪರ್. ಫ್ರೆಂಚ್ ಫ್ರೈಸ್ ಎಲ್ಲರೂ ಕಿತ್ಕೊಂತಿರ್ತಾರೆ. ಪೆರಿ ಪೆರಿ ಹಾಕಿದ್ದಾರೆ ಇವತ್ತು. ಅದು ಕುಡಿದಾನೆ, ಇದು ಕುಡಿ. ಜ್ಯೂಸ್ ಕೊಡು. ಹಿಂಗೆಲ್ಲ ಮಾಡಬಾರ್ದಪ್ಪ. ಯಾಕಂಗ್ ಮಾಡೋದು ಇವಾಗ? ಅಷ್ಟು ತಿನ್ನಪ್ಪ. ಏನು ಎಷ್ಟೋ ತಿನ್ಬಿಡ್ತಾರ ಅವಾಗ್ಲೇ. ತಿನ್ನು, ಇಷ್ಟು ತಿಂತಾರೆ. ತುಂಬಗ ಇದ್ರೆ ಯಾರು ತಿನ್ನೋದು ಬೇಡ. ನೀನು ಒಬ್ಬನೇ ತಿನ್ಬೇಕಾ? ಹೇಳಿ ನೋಡೋಣ. ಪ್ರದೀಪ್ ಹುರಿದಾಕ್ತಾನೆ. ಕೋಲ್ಡ್ ಹುರ್ಕೊಟ್ರು ಕೊಡ. ಚೆನ್ನಾಗಿದೆ. ನಾನು ಅವಾಗಲೇ ಹೇಳ್ದಂಗೆ ನನ್ನ ಶ್ರೀಮತಿಗೆ ಬರ್ತಡೇ ಮಾಡಿದ್ವಲ್ಲ, ಅದು ಫೆಬ್ರವರಿಲಿ ಅವ್ರು ಹೇಳಿದ್ರು ಪಿಜ್ಜಾ ಕೊಡಿಸಿ ಅಂತ. ಇವತ್ತು ನಾಳೆ ಅಂದ್ಕೊಂಡು ಎಲ್ಲಿ ಕೊಡ್ಸೋಕ್ಕಾಗಲಿಲ್ಲ. ಆಮೇಲೆ ಖುಷಿ ಪುಟ್ಟ ಬಡ್ಡೇನು ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ ಸರಿಯಾಗಿ. ನಮ್ಮ ಫಿಲ್ಮರಿದು ಬರ್ತಡೇ ಇವಾಗ 20ನೇ ತಾರೀಕು ಆಯಿತು, ಮೊನ್ನೆ ಸೋಮವಾರ. ಸೊ ಅವನಿಗೂ ಏನು ನಾವು ಜಾಸ್ತಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ. ಆಮೇಲೆ ದೀಪಾವಳಿ ಹಬ್ಬಕ್ಕೆ ನಾವು ರಜಾ ಹಾಕಬೇಕು, 1 ದಿನ 2 ದಿನ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಆದರೆ ಆರ್ಡರ್ಗಳು ಬರ್ತಾ ಇತ್ತು. ಪ್ರದೀಪನ್ ಬೇರೆ 1 ದಿನ ರಜಾ ಹಾಕ್ಕೊಂಡಿದ್ದ. ಸೊ ಈ ಮಧ್ಯೆ ಏನಾಯಿತು, ರಜಾ ಹಾಕಕ್ಕೆ ಸಿಗಲಿಲ್ಲ. ಆರ್ಡರ್ ಬೇರೆ ಬಂದ್ಬಿಟ್ಟು, ಆರ್ಡರ್ ಬಂದಾಗ ಆರ್ಡರ್ ಮುಗಿಸ್ಬಿಟ್ಟು ಸಾಯಂಕಾಲ ನನ್ನ ಶ್ರೀಮತಿಗಳು ಸಾಯಂಕಾಲಕ್ಕೆ ಎಲ್ಲಾದರೂ ಕರ್ಕೊಂಡು ಹೋಗ್ರಿ ಅಂತ. ಸೊ ಈ ಪ್ಲೇಸ್ನ ನಾನು ಒಂದ್ಸರಿ ನೋಡಿದ್ದೆ. ಶ್ರೀನಿವಾಸಪುರಕ್ಕೆ ಹೋಗುವಾಗ ಈ ಜಾಗ ತುಂಬ ಚೆನ್ನಾಗಿದೆ. ಈ ಕಡೆ ಸೋಲಾರ್ ಸಿಟಿ ಅಂತ ಇದೆ. ಆಮೇಲೆ ನಾವು ಕೋಲಾರಿಂದ ಸುಮಾರು ಒಂದು 8 ಕಿಲೋಮೀಟರ್ ದೂರ ಬಂದರೆ ಇಲ್ಲಿ ಸೋಲಾರ್ ಸಿಟಿ, ಅದ್ರ ಪಕ್ಕದಲ್ಲೇ ಇದು IKC ಅಂದರೆ ಇಂಡಿಯನ್ ಕಿಚನ್ ಸೆಂಟರ್ ಕೆಫೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಪರಿಸರ ಇಲ್ಲಿ. ಆಮೇಲೆ ಸ್ನ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿದೆ. ಯಾವುದಕ್ಕೂ ಬಣ್ಣ ಯೂಸ್ ಮಾಡಲ್ಲ, ಎಲ್ಲ ನ್ಯಾಚುರಲ್ ಆಗಿ. ಈ ಪ್ಲೇಸ್ ಕೂಡ ತುಂಬ ನ್ಯಾಚುರಲ್ ಆಗಿದೆ. ತುಂಬ ಚೆನ್ನಾಗಿದೆ ಗೈಸ್. ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವು ಇಲ್ಲಿ ಬನ್ನಿ, ತಿನ್ನಿ. ಪ್ರೈಸು ಅಷ್ಟೇ, ಏನು ಜಾಸ್ತಿ ಹೇಳ್ಕೊಳೋಂಥದ್ದೇನಿಲ್ಲ. ಇಲ್ಲಿನ ರೈಟು ಅಷ್ಟೇ, ಏನು ಜಾಸ್ತಿ ರೈಟ್ ಇಲ್ಲ, ಪರವಾಗಿಲ್ಲ. ನಾನು ರೈಟೆಲ್ಲ ಮೊದಲೇ ನಾನು ಎಲ್ಲೋದ್ರೂ ನಾನು ಅಲ್ಲಿ ಬಡ್ಜೆಟ್ ನೋಡ್ಕೋತೀನಿ, ಏನೇನಿದೆ ಅಂತ ಹೇಳ್ಬಿಟ್ಟು. ಎಲ್ಲ ತುಂಬ ಚೆನ್ನಾಗಿದೆ. ಸೊ ಗೈಸ್, ಬನ್ನಿ, ಎಂಜಾಯ್ ಮಾಡಿ. ನಮ್ಮ ಕೋಲಾರ್ಗೆ ಹತ್ತಿರವಾಗಿರುವಂಥ ಈ ಒಂದು ಪ್ಲೇಸ್ನ ನಾನು ಅಮ್ಮಗೆ ಕೇಳಿದಾಗ ಹೆಂಗಿದೆ ಅಮ್ಮ ಅಂದ್ರೆ, ಅಮ್ಮ ತುಂಬ ಖುಷಿಗೆ ಪಟ್ಟರು. ಚಿಕ್ಕಪ್ಪ ಒಳ್ಳೆ ಜಾಗ ಕರ್ಕೊಂಬಂದಿದೆಯಾ ಅಂತ. ಸೊ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಒಳ್ಳೆ ಜಾಗ, ಒಳ್ಳೆ ಪ್ಲೇಸು, ಪ್ರಕೃತಿಯ ಮಡಿಲಲ್ಲಿ, ತೋಟದಲ್ಲಿ ತುಂಬ ಚೆನ್ನಾಗಿದೆ. ಕೋಲಾರ್ಗೆ ಹತ್ತಿರವಾದ ಇದು. ಇವತ್ತು ನಾನು ನಿಮಗೆ ಇದನ್ನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡ್ದು ಹಾಲ್ ಅಂತ ಟೈಪ್ ಮಾಡಿ. ಯಾಕೆಂದರೆ ಫ್ಯೂಚರಲ್ಲಿ ಇನ್ನೂ ಈ ಥರದ ವಿಡಿಯೋಗಳು ತೊಗೊಂಬಂದಾಗ ಅದರ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಗೈಸ್. ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿ ಆಗಿರಿ. ಹೆಲ್ತ್ ಈಸ್ ವೆಲ್ತ್.
पनीर पॉपकॉर्न आता है तो एक पीस उठाओ टेस्ट करो आपका ही है ना? हमारा ही है क्या तो दिया ही नहीं तुम हमको सही है गाइस ಇದು पनीर पॉपकॉर्न आता है ಚೆನ್ನಾಗಿದೆ ಚೆನ್ನಾಗಿದೆ ಮಸ್ತ್ ಇದ್ರೊಳಗೆ ಕೂತ್ಕೊಂತೀವಿ ಇದ್ರೊಳಗಡೆ ಕೂತ್ಕೊಂಡು ತಿನ್ನೋಣ ಪನ್ನೀರ್ ಪಾಪ್ಕಾರ್ನ್ ಹೆಂಗಿದೆ ಪುಟ್ಟ ಸೂಪರ್ ಎಮ್ಮಿ ಟೇಸ್ಟಿ. ಚೆನ್ನಾಗಿದೆ ಅಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಅದೇನೋ ಸ್ಪೈಸಿ ಸ್ವಲ್ಪ ಖಾರ. ಖಾರ ಇದೆ ಕ್ರಿಸ್ಪಿ ಆಗಿದೆ ಕರ್ಮ್ ಆಗಿದೆ ಚೆನ್ನಾಗಿದೆ ಅಲ್ವಾ ಇಲ್ಲಿ ನೋಡಿ ಗೈಸ್ ಮ್ಯಾಜಿಕ್. ಇವ್ರೀಗ ಮುಗಿ ಬಿದ್ದಿದ್ದಾರೆ ಪನ್ನೀರ್ ಪಾಪ್ಕಾರ್ನ್ ಹೇಳಪ್ಪ ಹೇಗಿದೆ ಪನ್ನೀರ್ ಪಾಪ್ಕಾರ್ನ್ ಚೆನ್ನಾಗಿದೆ ಅಲ್ಲ ನನಗಂತೂ ಇಷ್ಟ ಆಯ್ತು ಸ್ಮೂತ್ ಆಗಿ ಕ್ರಿಸ್ಪಿ ಆಗಿ ಎಲ್ಲ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಜ್ಯೂಸಿ ಆಗಿ ಸಾಫ್ಟ್ ಆಗಿದೆ